How are you feeling? 59 ಬಾಕ್ಸು ಹೌದು ಇದೆ ಟ್ರಾನ್ಸ್ಪೋರ್ಟು. ಹೌದು ರೀ ಅಷ್ಟೈತೆ. ನಮ್ಮ ಊಟನೂ ಬಂದ್ಬಿಡೈತೆ ಕತೆ. ರವೆ ಇಡ್ಲಿ, ಚಟ್ನಿ ಪುಡಿ. ಅಪ್ಪ ಫೈನಲಿ ನಾನು ಎಷ್ಟು ಬಿಸಿಲಿನ ಕಾಯ್ತಿದ್ದೆ ಗೊತ್ತಾ. ಜೋಡಕ್ಕಿ ಗೂಡ್ ಕಟ್ಕಂತಾವೆ. ಸೊ ನಾವು ಚೈನಾಯಿಂದ ಸ್ವೀಡನ್ಗೆ ಕಂಟೈನರ್ ಕಳ್ಸಿದ್ವಿ. ನಮ್ಮ ಕಂಟೈನರ್ ಅಲ್ಲಿ ಲೈಕ್ ಎಷ್ಟೊಂದು ಹೌಸ್ ಹೋಲ್ಡ್ ಎಕ್ವಿಪ್ಮೆಂಟ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ಸೋಫಾ, ಆಮೇಲೆ ಎಷ್ಟೊಂದು ಐಟಮ್ಸ್ ಇತ್ತು. ಅದೆಲ್ಲ ಇವತ್ತು ಬರ್ತಿದೆ ಸ್ವೀಡನ್. ಆಫ್ಟರ್ 2 months ಅದು ಬರ್ತದೆ. ಕಾಯ್ತಾ ಇದ್ವಿ ಇದಕ್ಕೋಸ್ಕರ. ಸೊ ಬನ್ನಿ ನೋಡೋಣ. ಅದು ಲೈಕ್ ಓಷನ್ ಮೇಲೆ ಬಂದಿದೆ. ಅದು ಏನಾದರೂ ಡ್ಯಾಮೇಜ್ ಆಗಿದೆಯಾ ಏನು ಕತೆ ಒಂದು ಗೊತ್ತಿಲ್ಲ. ಸೊ ಖುಷಿಯಾಗಿದ್ದೀವಿ, ಎಕ್ಸೈಟೆಡ್ ಆಗಿದ್ದೀವಿ. ಸೊ ನೋಡಬೇಕು ಹೆಂಗಿರ್ತೈತೆ ಏನು ಕತೆ ಅಂತ. ಬನ್ನಿ ನೋಡೋಣ. ಸೊ ನೀರಲ್ಲಿ ಇಲ್ಲಿ ಬಂದು ಈ ದೊಡ್ಡ ಕಂಟೈನರಲ್ಲಿ ಕೊಟ್ಟವ್ರ ಇದೆ ಟ್ರಾನ್ಸ್ಪೋರ್ಟು. ಏನು ಅವರು ಇದು ಮಾಡೋಕ್ಕೆ ಅಸೆಂಬಲ್ ಮಾಡೋದಕ್ಕೆ ಅವ್ರ ಎಕ್ವಿಪ್ಮೆಂಟ್ಸ್ ಬಂದವ್ರೆ. ಯಪ್ಪ ಎಷ್ಟು ರೀ 59 ಬಾಕ್ಸು ಹೌದು ಕ್ರೇಜಿ. ಬಟ್ ನಾನು ಇನ್ನೂ ದೊಡ್ಡದಾಗಿರುತ್ತಂತ ಅನ್ಕೊಂಡಿದ್ದೆ ರೀ. ಈ ಗಾಡಿಲೇ ಎಲ್ಲ ಫಿಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ. ಹೌದು ಒಂದು ಕಂಟೈನರ್ ಇಷ್ಟೇನಾ ಅಂತ ಅನ್ನಿಸ್ತಿದೆ ನನಗೆ ಈಗ. ಅದು ನೋಡಿ ಅವರು ಲೈಕ್ ವುಡ್ಡಲ್ಲಿ ಹಾಕವ್ರೆ. ಅದೇನೋ ಗೊತ್ತಿಲ್ಲ, ವುಡ್ಡಲ್ಲಿ ಹಾಕವ್ರೆ. ಏನೋ ಇರ್ಬೇಕು ಅನ್ಸುತ್ತೆ. ಮೇ ಬಿ ಇಲ್ಲಿಂದ ನೋಡೋಕ್ಕೆ ಇಷ್ಟೇ ಅನಿಸ್ತೈತೆ. ಮೇ ಬಿ ಮನೆಗೆ ಹಾಕಿದ್ರೆ ತುಂಬೋದು ಜಾಸ್ತಿ ಅನ್ಸುತ್ತೆ. ಒಂದೊಂದು ಬಾಕ್ಸ್ ಇದಾವೆ. ಇದನ್ನ ಒಂದೊಂದು ರೋ ಒಂದೇ ಒಂದು ಮಧ್ಯದಲ್ಲಿರೋ ರೋ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಇಷ್ಟು ಉದ್ದಕ್ಕಿದೆ ಇದು. ಹೌದು ಬಟ್ ಉದ್ದಾನೆ ಐತೆ. ಕ್ರೇಜಿ. 59 ಬಾಕ್ಸ್ ಅಂದರೆ ಸುಮ್ಮನೆನಾ ಯಪ್ಪ. ಬಾ ಅಲ್ಲೇ ಬರ್ದವ್ರಲ್ಲ ಏನದು ಅಂತ. ಚೇರು ಡೈನಿಂಗ್ ಟೇಬಲ್ ಚೇರ್ಗಳು, ಕಿಚನ್ ವೇರ್. ಇದಿಷ್ಟು ಚೇರ್. ಹೌದು 3 ಚೇರ್ ಇದೆ. How are you feeling? ಯಪ್ಪ ಆಫ್ಟರ್ 2.5 months ಪಾಪ ನೀರಲ್ಲಿ ಓಡಾಡಿ ಬಂದೈತೆ. ಬಟ್ ಇವೆಲ್ಲ ಏನೋ ಸ್ವಲ್ಪ ಟಚ್ ಆಗೈತೆ. ಬಟ್ ಒಳಗಡೆ ವಾಡ ಏನೋ ಆಗಿಲ್ಲ ಅನ್ಕೊಂತೀನಿ. ನೋಡಬೇಕು. ಈ ಕಡೆ ಬಾ. ಅಂತ ಬರುತ್ತಾ? Take that mat out. Yeah, you can do that. ಏನ್ರಿ ಮನೆಗೆ ಏನು ತರಿಸ್ತಿದ್ರ? ಅದು ದೊಡ್ಡ ಲಿಫ್ಟ್ ನಮ್ಮ ಬಿಲ್ಡಿಂಗಲ್ಲಿ. ಸೊ ಅಲ್ಲಿಂದ ಅವರು ಈಸಿಯಾಗಿ ತೊಗೊಂಬಂದು ಹಾಕ್ತಾರೆ. ಇವಾಗ ಖಾಲಿ ಇದ್ದಿದ್ದು ಮನೆ ಫುಲ್ ತುಂಬ ಹೋಗ್ಬಿಡುತ್ತೆ ಅನ್ಸುತ್ತೆ. ಯಪ್ಪ ಕತೆ ನನಗಂತೂ ಸೈಕ್ ಆಗ್ತೈತೆ. ಏನಾಗುತ್ತೆ ಏನು ಕತೆ ಅಂತ ಏನೋ ಪುಕ ಅಂತ ಫೀಲ್ ಆಗ್ತೈತೆ. ಅಂದರೆ ಲೈಕ್ ಒಂಥರ ನ್ಯೂ ಫೀಲಿಂಗು. ನಮ್ಮ ಜೊತೆ ಬಂದಿಲ್ಲ ಇದು. ಬಟ್ ನಾವು ಅಲ್ಲಿಂದ ಕಳಿಸಿದ್ವಿ. ಚೈನಾದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ ಸ್ವೀಡನಲ್ಲಿ ಇವಾಗ ಕತೆ ಒಂಚೂರು ಹೆಲ್ಪ್ ಮಾಡ್ತೇವೆ. ಸೈಕ್ ಅನ್ಸುತ್ತಲ್ಲ. ಕ್ರೇಜಿ. ಬರುತ್ತೆ ತೊಗೊಂಬರ್ತಾರೆ ಏನೋ. ಅಂದರೆ ನೋಡ್ಬೇಕು ಅದು ಹೆಂಗೆ ತೊಗೊಂಬರ್ತಾರೆ ಅಂತ. ಸೋಫಾನು ತೊಗೊಂಬಂದಿದ್ದೀವಿ. ಅಡ್ಡ ಇಟ್ಟವ್ರ. ಕ್ರೇಜಿ ಅದು ಅಂದರೆ ಪ್ಯಾಕ್ ಮಾಡೋಕ್ಕೆ ಜಾಸ್ತಿ ಜನ ಬೇಕನ್ಸುತ್ತೆ. ಒಳಗಡೆ ನೋಡೋಣ ಹೆಂಗೆ ಕಾಣಿಸ್ತೈತೆ ಅಂತ. ನೋಡಿ ಖಾಲಿ ಇದೆ. ಫುಲ್ ಖಾಲಿ ಇದು
ಓ ಆಲ್ರೆಡಿ ಒಂದು ಕಾರ್ನರಲ್ಲಿ ಅರೇಂಜ್ ಮಾಡ್ತಾರೆ. ಹಾಂ ಈ ಪೂರ್ತಿ ಜಾಗನೇ ತುಂಬೋಗಿರುತ್ತೆ ಅನ್ಸುತ್ತೆ. ಹೌದು ರೀ ಅಷ್ಟೈತೆ. ಗ್ಲಾಸ್ ಇತ್ತು. ಆ ಟಿ ವಿ ಎತ್ಬಿಡೋಣ ಸ್ವಲ್ಪ ಸೈಡ್ಗೆ. ಏನು ಬೇಡ. ಇಲ್ಲೇ ಎಷ್ಟೈತೆ? 1 2 3 4 5 ಬಾಕ್ಸ್ ಐತೆ. ಇಲ್ಲೇ 5 ಬಾಕ್ಸು. ಫಸ್ಟ್ ಬಾಕ್ಸ್ ಓಪನಿಂಗ್. ಅಲ್ಲಿ ಯೂಸ್ ಮಾಡ್ತಾ ಇದ್ದಲ್ಲ. ಹಿಂಗೆ ಅನಿಸ್ತೈತೆ ಬಂತಲ್ಲ ಚೇರ್ ಅಂತ. ನಾಲ್ಕೆ ಅಂತ ಅನ್ಕೋತಾ ಇದ್ದೆ. ಹಾಂ ಇದೆ ಅದು. ಹೌದೌದು. ಅಂದರೆ ಮೇ ಬಿ ಅದನ್ನು ಇದು ಮಾಡಿಬಿಟ್ಟು ಅಲ್ಲೇ ತೊಗೊಂಬಿಟ್ಟು ಹೊಂಟೋಗ್ತಾರೆ ಅನ್ಸುತ್ತೆ. ಅಂದರೆ ಲೈಕ್ ಅಷ್ಟಕ್ಕಷ್ಟೇ ತೆಗೆದ್ಬಿಟ್ಟು ಅಲ್ಲೇ ಅನ್ಫೋಲ್ಡ್ ಮಾಡಿ ಅವರೇ ತೊಗೊಂಡೋಗ್ತಾರೆ. ಸೊ ನಮ್ಮನೆ ಅಷ್ಟೊಂದು ಜಾಸ್ತಿ ಹಾಂ ಗಲೀಜಾದ್ರೆ ನಮ್ದು ಚಿಕ್ಕ ಚಿಕ್ಕ ಸ್ಟಫ್ ನಾವು ತಂದಿದ್ದೀವಲ್ಲ ಅಲ್ಲಿ ಆಳು ಮುಳು ಅಂತ ಎಲ್ಲ. ಹಾಂ ಅದು ಮೈಟ್ ಬಿ. ಪ್ಲಾಸ್ಟಿಕ್ ಬಾಕ್ಸ್ ಅಂತ ಇದೆ, ಅದೇ ನಮ್ಮದೇ ಪ್ಲಾಸ್ಟಿಕ್ ಬಾಕ್ಸು. ಯಾವುದು? ನಮ್ದು ಅನ್ಸುತ್ತೆ. ಹಾಂ ಇದು ಕ್ಲೀನ್ ಮಾಡೋಕ್ಕೆ ತೊಗೊಂಬರ್ತೀಯ? ಇಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಇಟ್ಬಿಡ್ಬೋದು ಅಥವಾ ಅಲ್ಲೇ ಇಟ್ಬಿಡೋದು. ಹಾಂ ಒದ್ದೆ ಬಟ್ಟೆ ಹಾಂ ಅಥವಾ ಯಾವುದೋ ಒಂದು ಬಟ್ಟೆ. ಇದೂ ಅದೇನೆ ನಮ್ಮ ಪಾಟ್ ಬೇಕು. ಓಹೋ ಕ್ಯಾರಿಯರ್ ಆಯ್ತಿಲ್ಲ. ಆಯ್ತು ಸರಿ. ಯಾವುದು? ನಮ್ಮ ಫ್ಲವರ್ ಗಿಡ. ಹೋಯ್ ಚೆನ್ನಾಗಿದೆ ಅಂತ ತಂದ್ವಲ್ಲ. ಓ ನಾವು ಮಾಡಿದ ಲೆಗೋ. ಇದೇನು ಪುಟಾಣಿದು. ಬನ್ನಿ ನೀವು ನನ್ನ ಜೊತೆಗೆ. ಇದೇನು ಪುಟಾಣಿದು. ಓ ಇದ್ರದ್ದು ಬೇಸಿರ್ಬೇಕು. ಯಾರು ಬೇಸು? ಇದು ಪಾಟ್ದು. ಓ 2 ತೊಳಿ. ಆ ಪಾಟಲ್ಲಿ ಇಟ್ಬಿಡ್ತೀರಾ? ಹಾಂ ಹುಷಾರು, ಗ್ಲಾಸ್ ಇದು. ಹೊಡೆದಾದ್ರೆ ತಿರ್ಗಾ ತಗೋಕ್ಕಾಗಲ್ಲ. ಚೈನಾಗೆಲ್ಲ ಹೋಗ್ತಾರಣ ನಾವು. ಇದೇನು ಎಲ್ಲ ಎತ್ತಾಕ್ಬಿಡಲ್ಲ? ಯಪ್ಪ ಈ ಪ್ಯಾಕೇಜಿಂಗ್ ಬಿಚ್ಚಕ್ಕೆ ಒಂದಿನ ಆಗೋಗುತ್ತೆ. ಹುಷಾರು. ವಾಟರ್ ಬಾಟಲ್. ಗ್ಲಾಸ್ ವಾಟರ್ ಬಾಟಲ್. ಚೈನಾ ನೀರು ಒಂಚೂರು ಐತೆ ಉಳ್ಕೊಂಡೈತೆ. ಓ ಚಾಕಗಳು. ಚಿನ್ನ ಇದು ಏರ್ ಫ್ರೈಯರ್ ಅನ್ಸುತ್ತೆ. ಹಾಂ ಓಪನ್ ಮಾಡಿ. ನನ್ನ ಮಕ್ಕಳು ನೋಡು ಅದನ್ನೆಲ್ಲ ಬಿಸಾಕ್ಬಿಟ್ಟವ್ರೆ. ಅವ್ರದ್ದು ವೆಯ್ಟ್ ಆಯ್ತಲ್ಲ ನಮ್ಗೆ ಎಕ್ಸ್ಟ್ರಾ. ಅವ್ರದ್ದು ಏನಿದೆ? ಕಿಚನ್ ಎಲ್ಲ ಇದ್ದಾವೆ. ಕರೆಕ್ಟು. ನೀರಿದೆ ಅಲ್ಲ ಇದು. ಗ್ಲಾಸ್ ಐಟಮ್ಸ್ ಇದೆ ರೀ ನಾವು ಮಾಡೋದು. ಇದೆಲ್ಲಿರೋದು? ಕಿಚನ್ಗೆ ಇಟ್ಬಿಡ್ತೀರಾ? ಸೊ ಒಂದೊಂದು ಐಟಮ್ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಚೈನಾಯಿಂದ ಬರಬೇಕಲ್ಲ ನೋಡಿ, ಒಂದು ಕವರ್ ಒಳಗೆ ಇನ್ನೊಂದು ಕವರ್. ಅಂದ್ರೆ ಬ್ರೇಕ್ ಆಗಬಾರ್ದು ಅಂತ. ಗ್ಲಾಸ್ ಐಟಮ್ಸ್ ಅದಕ್ಕೋಸ್ಕರ. ಅಯ್ಯೋ ಇಲ್ಲಿ ಇದೆ ರೀ. ನಾಲ್ಕು ಮೋಸ್ಟ್ಲಿ ಹಾಕಿರೋದು ಅನಿಸ್ತಾ ಇದೆ. ಅಯ್ಯೋ
ಓ ಇದು ಲೋಟ ಅನ್ಸುತ್ತೆ. ಹಾಂ ಒಂದೇ ಒಂದು ಲೋಟಕ್ಕೆ ಇಷ್ಟೊಂದು. ಅಪ್ಪ ಏನೋ ಇದೆ ಪುಟಾಣಿ ಚಿಕ್ಕ ಚಿಕ್ಕ ಊರೇ ಲೇಸು ಅದು ಇದು ಎಲ್ಲ ತಂದಿದ್ದೀವಿ. ಕಾಲಿಗೆ ಲೇಸು. ಯಪ್ಪ ಎಷ್ಟೆಷ್ಟು ಚಿಕ್ಕದು. ಓ ಬಲೂನ್ ಉದಕ್ಕೆ ತಂದಿದ್ದೀವಿ. ಅಯ್ಯಯ್ಯೋ ದೇವ್ರೆ ಏನೇನೋ ತಂದ್ಬಿಟ್ಟಿದ್ದೀವಿ. ನನ್ಗೆ ಫೀಲೇ ಆಗ್ತಿಲ್ಲ. ನನ್ಗೆ ಫೀಲೇ ಆಗ್ತಿಲ್ಲ ಇವೆಲ್ಲ ನಾವು ಯೂಸ್ ಮಾಡ್ತಿದ್ವಾ ಅಲ್ಲಿ ಅನ್ನೋ ಥರ ಕತೆ. ಇವಾಗ 1 ತಿಂಗಳು 2 ತಿಂಗಳು ಇಲ್ಲಿದ್ದೀವಿ, ನಮ್ಗೆ ಇಷ್ಟೆಲ್ಲ ನೆಸೆಸರಿನೇ ಬಂದಿಲ್ಲ. ಹೌದು, ಯೋಚನೆ ಮಾಡಿ ಎಷ್ಟು ವೇಸ್ಟ್ ಐಟಮ್ಸ್ ತಗೊಂಬಂದು ಇಟ್ಕೊಂತೀವಿ ನಾವು. ಯಪ್ಪ ದೇವ್ರೆ ನಮ್ಮ ಊಟನೂ ಬಂದ್ಬಿಡೈತೆ ಕತೆ. ರವೆ ಇಡ್ಲಿ, ಚಟ್ನಿ ಪುಡಿ ಮೇನ್. ಚಟ್ನಿ ಪುಡಿ ನಮ್ಮ ಅಮ್ಮ ಮಾಡಿಕೊಟ್ಟಿದ್ದು ಚಟ್ನಿ ಪುಡಿ. ಇಲ್ಲಿ ಇದು ಅದೇ. ಓಹ್ ಎಷ್ಟೊಂದಿದೆ ಇವಾಗ. ನಾನು ಇವತ್ತೇ ಇವತ್ತು ನಾನು ಊಟನೇ ಮಾಡಂಗಿಲ್ಲ. ಇವತ್ತೇ ತಿನ್ಬಿಡ್ತಾ ಇದ್ದೆ ಚಟ್ನಿ ಪುಡಿ ಹಾಕೊಂಡು. ರಾಗಿ ಹಿಟ್ಟು ಬಂದ್ಬಿಡೈತಲ್ಲ. ಜೋಳ ಓ ಚಿಯಾ ಸೀಡ್ಸ್, ಕಬಾಬ್ ಪೌಡ್ರು, ತೇಜು. ಯಾವ್ದು ಚಟ್ನಿ ಪುಡಿ ಬೇಬಿ? ಯಾವ್ದು ಇದು ಪುಡಿ? ನನಗೆ ಗೊತ್ತೈತಿಲ್ಲ. ಎಲ್ಲ ಗಟ್ಟಿ ಔಟೈತೆ ಪುಡಿಗಳು. ಸಾಕಲ್ಲ ಅಷ್ಟೇ ಅಲ್ವಾ? ಭಾರ ಐತೆ ಇವಾಗ. ಹುಷಾರು ಆಗುತ್ತಾ? ಹುಷಾರು ಬೆನ್ನು. ಈ ಕಾರ್ನರಲ್ಲಿ ಇಟ್ಬಿಡಿ. ಆ ಕಡೆ ಹಾಂ ಇದಿಡ್ಬೇಕಲ್ಲ, ಈ ಕಾರ್ನರಲ್ಲಿ ಇಟ್ಬಿಡಿ. ಕರೆಕ್ಟಾಗಿ ಇಡ್ಸುತ್ತೆ. ಈ ಕಾರ್ನರ್ ಇದು ಬರಬೇಕಲ್ಲ ಚಿನ್ನ. ಯಾಕೆ? ಆಮೇಲೆ ಇಡೋಣ ಅಂತ. ಆಮೇಲೆ ಜರ್ಸ್ಕೊಳ್ಳೋಣ. ಫಸ್ಟ್ ಅವ್ರು ಮೇನ್ ಕಾಫಿ ಟೇಬಲ್. ಇದು ಕಿಚನ್ ವೇರ್ ರೀ. ಹಿಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಹೋಗಿಲ್ಲ ಹೋಗಿದ್ದೀರಾ? ಅಯ್ಯೋ ಅದೇ ಸೇಮ್. ಅದ್ರ ಮೇಲೆ ಇಟ್ಬಿಡೋಣ. ಆಗುತ್ತಾ? ಹೆಲ್ಪ್ ಬೇಕಾ? ಆಗುತ್ತೆ. ಇದು ಕ್ಲೋತ್ಸ್ ಅಂತ ನೋಡಿ. ಸೀರೆಗಳು. ಹೌದು, ಫುಲ್ ಬಾಕ್ಸ್ ಹಿಂಗೆ ಎತ್ಬಿಡೋದು. ಹಾಂ ಅದೇ. ನಾನು ನಿಜ ಇಷ್ಟೊಂದು ಬಟ್ಟೆ ಹಾಕೋತಿದ್ನ ಅಂತ ಅನ್ನಿಸ್ತಾ ಇದೆ. ನೋಡ್ದಾ ಎಷ್ಟೈತೆ ಬಟ್ಟೆ ನನ್ನ ಹತ್ರ? ಅಂದರೂ ಬಟ್ಟೆ ಇಲ್ಲ ಅಂತ ಕೇಳ್ತೆ. ಅವ್ರಿಗೆ ಬಾಕ್ಸಸ್ ಎಲ್ಲ ಶಿಫ್ಟ್ ಮಾಡಿದ್ರೆ ಸ್ವಲ್ಪ ಜಾಗ ಸಿಗುತ್ತೆ. ಇದು ಕ್ಲೋತ್ಸ್. ಅದು ಈ ಥರ ನೋಡೋರ್ಗೂ ಗೊತ್ತಾಗಲ್ಲ ನಮ್ಗೆ ಎಷ್ಟು ಬಟ್ಟೆ ಇದೆ ಅಂತ. ಇದೆಲ್ಲ ತಂದಿದ್ದೀರಿ? ಎಷ್ಟೊಂದಿದೆ? ಅಲ್ಲ, ನನಗೆ ಭಯ ಆಗೋಯ್ತು. ಬಾಕ್ಸ್ ಬಿಸಾಕ್ಬಿಡೋಣ. ಪ್ಲಾಂಟ್ ಆಚೆ ಇಟ್ಟು ಬರ್ತೀರಾ ಅಥವಾ ಇಲ್ಲೇ ಇಡೋಣ? ಎಷ್ಟೊಂದು ತರಿಸಿದ್ದೀವಿ ಅಂದರೆ ಇದೆಲ್ಲ ಯೂಸ್ಫುಲ್ ಐಟಮ್ಸು. ಹಾಂ, ಇದು ಬೇಕಾ ಬಾಕ್ಸ್? ಬೇಡ, ಅದು ಕಾಸ್ಟ್ಲಿ ಬಾಕ್ಸ್. ಹೌದು ಬಿಡಿ. ಅಲ್ಲಿ ರೂಮಲ್ಲಿ ಹಾಕ್ಬಿಡಿ ಸೈಡಲ್ಲಿ.
ಅಪ್ಪ ಫೈನಲಿ ನಾನು ಇದೆಷ್ಟು ಬಿಸಿಲಿನ ಕಾಯ್ತಿದ್ದೆ ಗೊತ್ತಾ. ನಾನು ಕ್ಯಾರೆಟ್ ಪಲ್ಯ ಬೀಟ್ರೂಟ್ ಪಲ್ಯ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಕಾಯಿ ತುರಿಯೋಕ್ಕೂ ಆಯ್ತಿರ್ಲಿಲ್ಲ. ಇವಾಗ ಮಾಡ್ಕೊಡು ಇವಾಗ. ಅಪ್ಪ ಟಿಫನ್ ಬಾಕ್ಸ್ ಬಂತು. ಟಿಫನ್ ಬಾಕ್ಸ್ ಇದೆ. ಹೌದು, ಅಂದರೆ ಹಾಟ್ ಬಾಕ್ಸ್. ಯಪ್ಪ ಬಟ್ ಕರೆಕ್ಟ್ ಅಯ್ಯೋ ಏನಾಗ್ತದೆ ಅನ್ಕೊಂಡು ಬೈಕಂಡು ಹೋಗಿ. ಎರಡೈತಲ್ವಾ? ಎಲ್ಲಿಡ್ಲಿ? ಅದೇ ಎರಡು. ದಪ್ಪದು. ಓಹೋ, ಬಿರಿಯಾನಿ ಮಾಡೋಕ್ಕೆ. ಇದ್ರೊಳಗೆ ಏನಾದ್ರು ಆಯ್ತಾ? ಇರ್ಬೇಕೇನೋ. ಈ ಥರ ಏನಾದ್ರು ಬಿಸಾಕ್ಬಿಟ್ಟಿದ್ದೀವಿ ಅಂದರೆ ಏನಿಲ್ಲ, ಬಿಸಾಕಿದ್ರು ಗೊತ್ತಾಗಲ್ಲ ಬಿಡು. ಅಲ್ಲ ನೋಡ್ದಿರಾ? ಏನು ನೋಡೋದು? ನನಗೆ ಗಿಫ್ಟ್ ರ್ಯಾಪ್ನ ಓಪನ್ ಮಾಡ್ತಾರಲ್ಲ. ಹಾಂ. ಓ ಮೈ ಗಾಡ್, ಯಪ್ಪ ಫೈನಲಿ ಎಷ್ಟು ಸರಿ ಇದೆ ನಿಂತ್ಕೋ. 58.6. ನಾನು ಎಷ್ಟು ನೋಡು. ಸ್ಟ್ರೀಟ್ ಇಲ್ಲ ಬರ್ತಾ ಇಲ್ಲ, ಇಲ್ಲಿ ಬಿಡ. ಹಾಂ ಇರಿ. ಇದೇನದು ಒಂದು ಹೆಜ್ಜೆ. ಹಂಗಾರೆ ನನಗೂ ಹಂಗೆ ತೋರಿಸ್ತು ರಾಂಗು. ಹಾಂ. ಅಯ್ಯೋ ಇರಿ, ನಾನು ಹತ್ತೀನಿ. ಸರಿ. ಯಪ್ಪ ಎಷ್ಟು ದಿವಸದಿಂದ ನಾನು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಎಲ್ಲೆಲ್ಲೋ ಯಾವುದಾದ್ರು ಅಂಗಡಿ ಒಳಗೆಲ್ಲ ಹೋಗ್ಬಿಟ್ಟು ನಾನು ವೆಯ್ಟ್ ಚೆಕ್ ಮಾಡ್ಕೊಂಡು ಬರ್ತಿದ್ದೆ. ಅದನ್ನು ತೆಗಿ. ಇರಿ ನಾನು ನಿಂತ್ಕೋತೀನಿ ನೋಡಿ. 57.5. ಎಷ್ಟಿದ್ದೆ? 61 ಇದ್ದೆ. ಓ ಐ ಸುಂದರ ಸ್ಟ್ರೈಟ್ ನೋಡು. ಹಾಂ. 84.2. ಎಷ್ಟಾಯ್ತಾ? 84. ಇನ್ನು 4 kg ಕಮ್ಮಿ ಮಾಡಬೇಕು. ಬೇಬಿ ಇದು ಚೆನ್ನಾಗಿದ್ಯಾ? ನಿಮ್ಮ ಹಚ್ಚಿ ಯಾಕೋ ಇಷ್ಟು ಚೆನ್ನಾಗಿ ಸಣ್ಣ ಹಾಕ್ಬಿಡ್ತಾ ಏನು ಎತ್ಕೋ. ಯಪ್ಪ ಎಷ್ಟು ದಿವಸದಿಂದ ಕಾಯ್ತಿದ್ವಲ್ಲ ವೆಯ್ಟ್ ಚೆಕ್ ಮಾಡಕ್ಕೆ. ಬಟ್ ಅಲ್ಲಿ ನೋಡಿದಾಗ 88 ಇದ್ದೆ ತಾನೇ? ಇಲ್ಲಿ ನೋಡಿದಾಗ 1 ತಿಂಗಳು ಮುಂಚೆ 2 ತಿಂಗಳು ಮುಂಚೆ 1 ತಿಂಗಳು ಮುಂಚೆ 89 ಇದ್ರಿ. ಹಾಂ. ಇವಾಗ 84. ಇನ್ನು 4 kg ಗೊತ್ತಾಗ್ತಿದೆ ಅಲ್ಲ? ಹಾಂ. ಅಂದ್ರೆ ಏನು ಡಿಫ್ರೆನ್ಸ್ ಆಗ್ತಿಲ್ಲ ಅಂತ ನೀವು ಅನ್ಕೋತಿದ್ರಿ ಅಷ್ಟೇ. ಫೀಲ್ ಆಗ್ತಿದೆ. ಸೂಪರ್ ನೈಸ್. ಎಸ್ ಬೇಬಿ, ನೀವು ಹಾರ್ಡ್ ವರ್ಕ್ ಎಲ್ಲ ಇದಾಗ್ತಾ ಇದೆ. ಹುಷಾರು, ಅಲ್ಲಿ ಬಿದೋಗುತ್ತೆ ಚಿನ್ನು. ಈ ಸಂದಿನ ಜಾಗ ಇದೆ ಕೊಡು. ಇಲ್ಲಿ ಹೆಂಗಿದ್ದು ಮನೆ? ಹೆಂಗಾಗೋಗಿದೆ ಯಪ್ಪ ದೇವರು. ಸಿಕ್ಕಾಪಟ್ಟೆ ಐಟಮ್ಸ್ಗಳಿದ್ದಾವೆ. ಯಾವಾಗ ಸೆಗ್ರಿಗೇಟ್ ಮಾಡ್ತೀವೋ ಅದು ಏನು ಕಥೆನೋ ಒಂದು ಗೊತ್ತಾಗಿಲ್ಲ. ಎಲ್ಲ ಕಡೆ ಆಗ್ಬಿಡೈತೆ. ಇವೆಲ್ಲ ಯಾವ್ಯಾವ ಸಂದಿಗೋಗುತ್ತೋ ಅದೇನು ಕಥೆನೋ. ಹಾಲಲ್ಲಿ ಬಂದರೆ ಅವಾಗ ಹೆಂಗಿತ್ತು ನೋಡಿ, ಇವಾಗ ಹೆಂಗೈತೆ. ಅದೇ ಎಲ್ಲ ಸೆಗ್ರಿಗೇಟ್ ಮಾಡಿ ಆಮೇಲೆ ಒಂದು ವಿಡಿಯೋ ಮಾಡೋಣ. ಆವಾಗ ಹೆಂಗಿದೆ ಅಂತ ಡಿಫ್ರೆನ್ಸ್ ಗೊತ್ತಾಗತ್ತೆ. ಹೌದು. ಸೂಪರ್. ಒಂದೊಂದು ಪುಟ್ಪುಟಾಣಿ ಐಟಮ್ ನೆನ್ಸ್ಕೊಂಡ್ರು ಭಯ ಆಗ್ತಿದೆ. ಯಾವ್ದು ಎಲ್ಲಿಡೋದಪ್ಪ, ಏನು ಮಾಡೋದಪ್ಪ. ನೋಡೋಣ ಬಾ, ಲೆಟ್ಸ್ ಡೂ ಇಟ್ ಟುಗೆದರ್. ಏನ್ರಿ ಏನೋ ಹೇಳಿದ್ರಲ್ಲ? ನನಗೆ ಈ ಇನ್ಸ್ಟಾಗ್ರಾಮ್ ನೋಡಿ
ಹಿಂಗೆ ಅಂದಿದ ತಕ್ಷಣ ಎಲ್ಲ ನೀಟಾಗಿ ಸಿಗರೇಟ್ ಆಡ್ಬಿಡ್ಬೇಕು ಆ ಥರ ಆಗುತ್ತೆ ನಂಗೆ ಯಾವಾಗ ಆಗುತ್ತೋ ಹಂಗೆಲ್ಲ ಮಾಡಂಗಿದ್ದಿದ್ರೆ ಹೆಂಗೇನೋ ಆಗ್ತಾ ಇತ್ತು. 1 2 3